ಆತ್ಮೀಯ ಸ್ನೇಹಿತರೆ ಹಾಗೂ 8ನೇ ತರಗತಿಯ ಒಂದು ವಿದ್ಯಾರ್ಥಿಗಳೇ, ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 2 ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ 26 ಜಲಗೋಳ. ಈ ಪಾಠದ ಅಭ್ಯಾಸದ ಕೊನೆಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಈಗಾಗಲೇ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೆಯ ವಾಕ್ಯ, ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಖಂಡಾವರಣ ಪ್ರದೇಶದ ಸರಾಸರಿ ಆಳವು 100 ಪ್ಯಾದಮ್ಗಳು ಆಗಿದೆ. ಎರಡನೆಯ ವಾಕ್ಯ, 1 ಪ್ಯಾದಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ. ಸರಿಯಾದ ಪದ 1 ಪ್ಯಾದಮ್ 6 ಅಡಿಗಳಿಗೆ ಸಮವಾಗಿರುತ್ತದೆ. ಮೂರನೆಯ ವಾಕ್ಯ, ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಡ್ಯಾಶ್ ಆಗಿದೆ. ಸರಿಯಾದ ಪದ ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಚಾಲೆಂಜರ್ ತಗ್ಗು ಆಗಿದೆ. ನಾಲ್ಕನೆಯ ವಾಕ್ಯ, ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್ ರಷ್ಟಿದೆ. ಸರಿಯಾದ ಉತ್ತರ ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ 35%, ಅಂದರೆ 1000 ಭಾಗದಲ್ಲಿ 35 ಭಾಗದಷ್ಟಿದೆ. ಐದನೆಯ ವಾಕ್ಯ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಡ್ಯಾಶ್. ಸರಿಯಾದ ಪದ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಅಧಿಕ ಭರತ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಆರನೆಯ ಪ್ರಶ್ನೆ, ಜಲಗೋಳ ಎಂದರೇನು? ಉತ್ತರ, ನೀರಿನಿಂದ ಆವರಿಸಿದ ಭೂಭಾಗವನ್ನು ಜಲಗೋಳ ಎನ್ನುವರು. ಏಳನೆಯ ಪ್ರಶ್ನೆ, ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿ. ಉತ್ತರ, ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳೆಂದರೆ ಖಂಡಾವರಣ ಪ್ರದೇಶ, 2 ಖಂಡಾವರಣ ಇಳಿಜಾರು, 3 ಆಳ ಸಾಗರದ ಮೈದಾನ, 4 ಸಾಗರ ತಗ್ಗು ಮತ್ತು ಪ್ರಪಾತ. 8ನೆಯ ಪ್ರಶ್ನೆ, ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರವಿಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ಸಾಗರ ಪ್ರವಾಹ, ಉಬ್ಬರವಿಳಿತ 2 ಕಾಲಂಗಳನ್ನು ಮಾಡೋಣ ಮಕ್ಕಳೇ. ಸಾಗರ ಪ್ರವಾಹದಲ್ಲಿ ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಚಲಿಸುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹ ಎನ್ನುವರು. ಇನ್ನು ಉಬ್ಬರವಿಳಿತ ಎಂದರೆ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಏರುವುದು ಹಾಗೂ ಇಳಿಯುವುದನ್ನೇ ಉಬ್ಬರವಿಳಿತವೆಂದು ಕರೆಯುವರು. ಇನ್ನು ಸಾಗರ ಪ್ರವಾಹದಲ್ಲಿರುವಂತಹ ವಿಧಗಳು: 1 ಉಷ್ಣ ಸಾಗರ ಪ್ರವಾಹಗಳು, 2 ಶೀತ ಸಾಗರ ಪ್ರವಾಹಗಳು. ಇನ್ನು ಉಬ್ಬರವಿಳಿತದಲ್ಲಿರುವಂತಹ ವಿಧಗಳನ್ನು ನೋಡೋದಾದರೆ, ಮೊದಲನೇದಾಗಿ ಗರಿಷ್ಠ ಉಬ್ಬರ, ಇನ್ನು ಎರಡನೆಯ ವಿಧ ಕನಿಷ್ಠ ಉಬ್ಬರ. ಇನ್ನು ಈ ಸಾಗರ ಪ್ರವಾಹಗಳಿಗೆ ಕಾರಣಗಳು ಭೂಮಿಯ ದೈನಂದಿನ ಚಲನೆ, ಉಷ್ಣಾಂಶ, ಮಾರುತಗಳು, ಲವಣತೆ, ಭೂಭಾಗಗಳ ಆಕಾರ ಇತ್ಯಾದಿ. ಇನ್ನು ಉಬ್ಬರವಿಳಿತ, ಇದಕ್ಕೆ ಕಾರಣಗಳು ಚಂದ್ರ ಹಾಗೂ ಸೂರ್ಯರ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ. ಇನ್ನು 10ನೆಯ ಪ್ರಶ್ನೆ 9ನೆಯ ಪ್ರಶ್ನೆ, ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಇಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಉಬ್ಬರಗಳ ವ್ಯತ್ಯಾಸಗಳನ್ನು ನೋಡೋಣ. ಗರಿಷ್ಠ ಉಬ್ಬರ, ಇದು ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳ ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳಲ್ಲಿ ಉಂಟಾಗುತ್ತದೆ. ಕನಿಷ್ಠ ಉಬ್ಬರ, ಇದು ವೃದ್ಧಿ ಚಂದ್ರ ಮತ್ತು ಅರ್ಧಾಧಿಕ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತವೆ. ಇನ್ನು ಗರಿಷ್ಠ ಉಬ್ಬರದಲ್ಲಿ ಸೂರ್ಯ ಮತ್ತು ಚಂದ್ರ ಇವುಗಳ ಗುರುತ್ವಾಕರ್ಷಣ ಶಕ್ತಿಯಿಂದ ಗರಿಷ್ಠ ಉಬ್ಬರವು ಹೆಚ್ಚು ಎತ್ತರವಾಗುತ್ತದೆ. ಈ ಸಮಯ ಅಂದರೆ ಕನಿಷ್ಠ ಉಬ್ಬರದಲ್ಲಿ ಈ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಮತ್ತು ಚಂದ್ರನು ಭೂಮಿಗೆ ಸಮಕೋನದಲ್ಲಿರುತ್ತಾನೆ.
ಇನ್ನು ಗರಿಷ್ಠ ಉಬ್ಬರದಲ್ಲಿರುವಂಥ 3ನೇ ಪಾಯಿಂಟ್, ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಹೆಚ್ಚು ಎತ್ತರವಾಗಿರುವಂತೆ ಇಳಿ ಉಬ್ಬರಗಳ ಪ್ರಮಾಣವು ಸಹ ಅತಿ ಆಳವಾಗಿರುವುದು. ಕನಿಷ್ಠ ಉಬ್ಬರದಲ್ಲಿ ಈ ರೀತಿಯ ಉಬ್ಬರಗಳಲ್ಲಿ ಏರುಬ್ಬರ ಅಷ್ಟೊಂದು ಹೆಚ್ಚಾಗುವುದಿಲ್ಲ ಮತ್ತು ಇಳಿ ಉಬ್ಬರವು ಕಡಿಮೆಯಾಗುವುದಿಲ್ಲ. ಇನ್ನು 10ನೆಯ ಪ್ರಶ್ನೆ, ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು? ಉತ್ತರ, ಸಾಗರಗಳ ಸಂರಕ್ಷಣಾ ಕ್ರಮಗಳನ್ನು ನೋಡೋಣ. ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು. ಇನ್ನು 2ನೇ ಪಾಯಿಂಟ್, ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಯಂತ್ರಿಸುವುದು. 3ನೇ ಪಾಯಿಂಟ್, ತೀರ ವಲಯದಲ್ಲಿರುವ ತೈಲ ರಾಸಾಯನಿಕ ಕೈಗಾರಿಕೆಗಳ ಮಾಲಿನ್ಯಯುಕ್ತ ವಸ್ತುಗಳು ಸಮುದ್ರ ಸೇರದಂತೆ ತೀವ್ರ ಕ್ರಮ ಕೈಗೊಳ್ಳುವುದು. 4ನೆಯ ಪಾಯಿಂಟ್, ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು. ಇನ್ನು 5ನೆಯ ಪಾಯಿಂಟ್, ಸಾಗರಗಳ ತೀರಗಳಲ್ಲಿ ಅದಿರುಗಳ ಸಂಗ್ರಹ ಮತ್ತು ಗಣಿಗಾರಿಕೆ ಮೊದಲಾದವುಗಳನ್ನು ನಿಯಂತ್ರಿಸುವುದು. 6ನೆಯ ಪಾಯಿಂಟ್, ಕರಾವಳಿಯ ಮರಳು ದಂಡೆಗಳನ್ನು ಅಥವಾ ಬೀಚುಗಳನ್ನು ವಿವಿಧ ರೀತಿಯಲ್ಲಿ ಹಾಳುಗೆಡುತ್ತಿದ್ದು ಅವುಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ. ಮಕ್ಕಳೇ, ಇವಿಷ್ಟು ಪಾಯಿಂಟ್ಗಳು ಸಾಗರಗಳ ಸಂರಕ್ಷಣೆ ಮಾಡುವುದರ ಪ್ರಕಾರಗಳಾಗಿವೆ. ಇನ್ನು ಮುಖ್ಯ ಪ್ರಶ್ನೆ 3, ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿರುವಂತಹ ಪದಗಳನ್ನು ಬ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಹೊಂದಿಸಿ ಬರೆಯೋಣ. ಮೊದಲನೇದಾಗಿ, ಫ್ಯಾದಮ್ ಸಾಗರದ ಆಳ ಅಳೆಯುವ ಮಾಪಕವಾಗಿದೆ. 2, ಓಯೋಸಿಯೋ ಶೀತ ಸಾಗರ ಪ್ರವಾಹವಾಗಿದೆ. ಗಲ್ಫ್ ಸ್ಟ್ರೀಮ್ ಅಮೆರಿಕದ ಪೂರ್ವ ಕರಾವಳಿಯಾಗಿದೆ. 4ನೇದು, ಸಮುದ್ರ ಪರ್ವತಗಳು ಆಳ ಸಾಗರ ಮೈದಾನ. ಇನ್ನು 5, ಅಗುಲ್ಹಾಸ್ ಪ್ರವಾಹ, ಇದು ಹಿಂದೂ ಮಹಾಸಾಗರ ಪ್ರವಾಹವಾಗಿದೆ. ಇನ್ನು ಮುಖ್ಯ ಪ್ರಶ್ನೆ 4, ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ. ಮೊದಲ 11ನೇದು, ಖಂಡಾವರಣ ಇಳಿಜಾರು. ಖಂಡಾವರಣ ಇಳಿಜಾರು ಅಂದರೆ ಇದು ಸಾಗರ ತಳದ 2ನೆಯ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದ ಈ ವಲಯದಲ್ಲಿಯೇ ಸಾಗರದ ಕಂದರಗಳು ಕಂಡುಬರುತ್ತವೆ. ಇನ್ನು 12ನೆಯ ಪ್ರಶ್ನೆ, ಲವಣತೆ. ಈ ಪರಿಕಲ್ಪನೆಯ ಅರ್ಥ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣವನ್ನು ಲವಣತೆ ಎನ್ನುವರು. ಇನ್ನು 13ನೇದು, ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳು. ಉಷ್ಣ ಸಾಗರ ಪ್ರವಾಹಗಳು ಇವುಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಹರಿಯುತ್ತದೆ. ಇನ್ನು ಶೀತ ಸಾಗರ ಪ್ರವಾಹಗಳ ಅರ್ಥವನ್ನು ನೋಡೋದಾದರೆ ಇವುಗಳು ಧ್ರುವ ಪ್ರದೇಶದಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತವೆ. ಇನ್ನು 14ನೆಯ ಪ್ರಶ್ನೆ ಅಂದರೆ 4ನೆಯ ಪರಿಕಲ್ಪನೆ, ಅಧಿಕ ಭರತ ಮತ್ತು ಕನಿಷ್ಠ ಭರತ. ಅಧಿಕ ಭರತದ ಬಗ್ಗೆ ತಿಳಿಯೋಣ ಮಕ್ಕಳೇ. ಅಧಿಕ ಭರತ ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಏರುವುದನ್ನು ಅಧಿಕ ಭರತ ಎನ್ನುವರು. ಇನ್ನು ಕನಿಷ್ಠ ಭರತ, ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಇಳಿಯುವುದನ್ನು ಕನಿಷ್ಠ ಭರತ ಎನ್ನುವರು. ಇನ್ನು 15ನೇದು, ಬೆಂಗುಲ್ವಾ ಪ್ರವಾಹ, ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹವಾಗಿದೆ. ಇನ್ನು 16ನೇದು, ಉಬ್ಬರವಿಳಿತಗಳು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನೇ ಉಬ್ಬರವಿಳಿತ ಎನ್ನುವರು. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ಭೂಗೋಳ ವಿಷಯದ ಅಧ್ಯಾಯ 26 ಜಲಗೋಳ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಮಕ್ಕಳೇ.
ಥ್ಯಾಂಕ್ ಯು ಮಕ್ಕಳೇ, ಬಾಯ್, ಟೇಕ್ ಕೇರ್.